ಮಾರ್ಗನ್ ಹೌಸ್ ದೆವ್ವಗಳ ರಹಸ್ಯ ಮಂತರ್ ಕೊಡೋ ಟ್ವಿಸ್ಟ್ ಒಂದಲ್ಲ ಎರಡಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹಲೋ ಕರ್ನಾಟಕ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತೀರಾ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗಿನ ಮಂದಿ ಸಿನಿಮಾ ಫ್ಯಾನ್ ಇಂಡಿಯಾ, ಲವ್ ಸ್ಟೋರಿ ಮತ್ತು ಮಾಸ್ ಸಬ್ಜೆಕ್ಟ್ ಹಿಂದೆ ಹೋಗಿದೆ ಹೆಚ್ಚು. ಆದರೆ ಹಾರರ್ ಅಂತ ಒಂದು ಕ್ಯಾಟಗರಿ ಇದೆ ಅನ್ನೋದನ್ನೇ ಮರೆತು ಹೋಗುವಷ್ಟು ತಿರಸ್ಕರಿಸಿದ್ದಾರೆ. ಆದರೆ ಹಾರರ್ ಸಿನಿಮಾ ನೋಡುವುದನ್ನು ಪ್ರೇಕ್ಷಕರು ಎಷ್ಟು ಇಷ್ಟಪಡುತ್ತಾರೆ ಎನ್ನುವುದು ಈಗಾಗಲೇ ಸಾಬೀತಾಗಿದೆ. ಕಳೆದ ವರ್ಷ ಬಾಕ್ಸ್ ಆಫೀಸಲ್ಲಿ ಸದ್ದು ಮಾಡಿದ್ದ ಸ್ತ್ರೀ 2 ಒಂದು ಉದಾಹರಣೆಯಾಗಿದೆ. ಈಗ ಕನ್ನಡದಲ್ಲೂ ಹಾರರ್ ಸಿನಿಮಾ ಪ್ರಿಯರನ್ನು ರಂಜಿಸುವುದಕ್ಕೆ ಛೂ ಮಂತರ್ ಅಂದರೆ ಇಂದು ಜನವರಿ 10ರಂದು ರಿಲೀಸ್ ಆಗಿದೆ. ಥಿಯೇಟರ್ಗಳು ಸಿಗುತ್ತಿಲ್ಲ ಅಂತ ಗೋಳಾಡುತ್ತಲೇ ಚಿತ್ರಮಂದಿರಕ್ಕೆ ಲಗ್ಗೆಯಿಟ್ಟ ಈ ಸಿನಿಮಾ ಪ್ರೇಕ್ಷಕರಿಗೆ ಕಿಕ್ ಕೊಡ್ತಾ ಇದೆ. ವರ್ಷದ ಮೊದಲ ಹಿಟ್ ಸಿನಿಮಾ ಆಗುತ್ತಾ ಮತ್ತೆ ಹಾರರ್ ಸಿನಿಮಾಗಳು ಹೆಚ್ಚಾಗುವಂತೆ ಮಾಡುತ್ತಾ ಗೊತ್ತಿಲ್ಲ. ಛೂ ಮಂತರ್ ಒಂದು ಹಾರರ್ ಕಾಮಿಡಿ ಸಿನಿಮಾ ಇದೆ. ಇದರಲ್ಲಿ ಶರಣ್ ಚಿಕ್ಕಣ್ಣ ಅತ್ಯಂತ ಹಾಸ್ಯ ಲೋಕದ ದಿಗ್ಗಜರಿರುವ ಕಾಮಿಡಿ ಇಲ್ಲದೆ ಇದ್ದರೆ ಹೇಗೆ? ಇದೇ ಕರ್ವ ಸಿನಿಮಾದ ನಿರ್ದೇಶಕರ ನವನೀತ್ ಭಯನ ಹುಟ್ಟಿಸಬೇಕು, ನಗುವನ್ನು ತರಿಸಬೇಕು ಅಂತ ಕಥೆಯನ್ನು ಆಯ್ಕೆ ಮಾಡಿಕೊಂಡು ತೆರೆ ಮೇಲೆ ಬಂದಿದ್ದಾರೆ. ಹಾಗಿದ್ದರೆ ಛೂ ಮಂತರ್ ಸಿನಿಮಾ ಹೇಗಿದೆ, ಪ್ಲಸ್ ಏನು ಮೈನಸ್ ಏನು ಅಂತ ತಿಳಿಯೋದಕ್ಕೆ ಮುಂದೆ ನೋಡೋಣ. ಛೂ ಮಂತರ್ ಸಿನಿಮಾದಲ್ಲಿ 3 ಪಾತ್ರಗಳು ಹೈಲೈಟ್. ಶರಣ್ 2 ಪಾತ್ರದಲ್ಲಿ ಪ್ರೇಕ್ಷಕರಿಗೆ ಮನರಂಜನೆ ನೀಡುತ್ತಾರೆ. ಹಾರರ್ ಸ್ಟೋರಿಯಲ್ಲೂ ಚಿಕ್ಕಣ್ಣ ಕಾಮಿಡಿ ಕಿಕ್ ಎದ್ದು ಕಾಣುತ್ತೆ. ಅದಿತಿ ಪ್ರಭುದೇವ್ ಪಾತ್ರ ಇಷ್ಟಪಡುವಂತಿದೆ. ಇವರೊಂದಿಗೆ ಮೇಘನಾ ಗಾಂವ್ಕರ್, ಪ್ರಭು ಮುಂಡ್ಕರ್, ರಜನಿ ಭರದ್ವಾಜ್, ಗುರುಕಿರಣ್ ಪ್ರಥಮ್, ಓಂ ಪ್ರಕಾಶ್ ರಾವ್ ಕೂಡ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತಾರೆ. ನಿರ್ದೇಶನ ಅಂತ ಬಂದರೆ ಕರ್ವ ಅಂತ ಹಿಟ್ ಸಿನಿಮಾವನ್ನು ನೀಡಿದ ನವನೀತ್ ಅವರು ಮತ್ತೊಂದು ಹಾರರ್ ಸಿನಿಮಾ ನಿರ್ದೇಶಿಸಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಕೆಲವು ಚಿಕ್ಕ ಪುಟ್ಟ ತಪ್ಪುಗಳು ಕೊಂಡರೂ ಪ್ರೇಕ್ಷಕರಿಗೆ ಮನರಂಜನೆ ಕೊಡುವಲ್ಲಿ ಹಿಂದೇನು ಬಿದ್ದಿಲ್ಲ. ಹಾಲಿವುಡ್ ಸಿನಿಮಾ ಫೀಲ್ ಕೊಡುವಂತೆ ನಿರ್ದೇಶಿಸಿದರು. ಆದರೆ ಇಂಟರ್ವಲ್ಗೆ ಗಮನ ಕೊಟ್ಟಂತೆ ಕ್ಲೈಮ್ಯಾಕ್ಸ್ಗೂ ಕೊಟ್ಟಿದ್ದರೆ ಪ್ರೇಕ್ಷಕರು ಮತ್ತಷ್ಟು ಇಷ್ಟಪಡುತ್ತಿದ್ದರು ಅಂತಲೂ ಅನಿಸುತ್ತದೆ. ಇದರ ಪ್ಲಸ್ ಪಾಯಿಂಟ್, ಈ ಸಿನಿಮಾದ ಇಂಟರ್ವಲ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. 15 ನಿಮಿಷ ಪ್ರೇಕ್ಷಕರಲ್ಲಿ ಭಯವನ್ನು ಹುಟ್ಟಿಸುತ್ತಾ ಸಖತ್ ಕಿಕ್ ಕೊಡುತ್ತೆ. ಮಾರ್ಗನ್ ಹೌಸನ್ನು ಚೆನ್ನಾಗಿ ಸೆರೆ ಹಿಡಿಯಲಾಗಿದೆ. ಅನೂಪ್ ಕಟ್ಟುಕಾರನ್ ಅವರ ಛಾಯಾಗ್ರಹಣ ಕಣ್ಮುಂದೆ ಕಂಡು ಬರುತ್ತೆ. ಕ್ಲೈಮ್ಯಾಕ್ಸ್ನಲ್ಲಿ ಬರುವ ವಿಷ್ಣುದಾದ ಇಡೀ ಸಿನಿಮಾದಲ್ಲಿ ಹೈಲೈಟ್. ಅದ್ಯಾಕೆ ಮತ್ತು ಹೇಗೆ ಬಂದರು ಅನ್ನೋದನ್ನು ಸಿನಿಮಾದಲ್ಲಿಯೇ ನೋಡಬೇಕು. ಇದರ ಮೈನಸ್ ಪಾಯಿಂಟ್, ಛೂ ಮಂತರ್ ಸಿನಿಮಾದಲ್ಲಿ ನಿರ್ದೇಶಕ ನವನೀತ್ ಅಲ್ಲಲ್ಲಿ ಸ್ವಲ್ಪ ಮಿಸ್ಟೇಕನ್ನು ಮಾಡಿದ್ದಾರೆ. ಕೆಲವು ಸನ್ನಿವೇಶಗಳಿಗೆ ಕಾರಣನೇ ಕೊಟ್ಟಿಲ್ಲ. ಹಾಗೆ ಪವರ್ಫುಲ್ ಇಂಟರ್ವಲ್ ನೋಡಿದವರಿಗೆ ಕ್ಲೈಮ್ಯಾಕ್ಸ್ ಅಯ್ಯೋ ಇಷ್ಟಕ್ಕೆ ಮುಗಿದೋಯ್ತಾ ಅನಿಸುತ್ತೆ. ಪಾರ್ಟ್ 2ಗೆ ಲೀಡ್ ಕೊಡುವ ಉತ್ಸಾಹದಲ್ಲಿ ಹೀಗಾಯ್ತಾ ಅಥವಾ ಹಾರರ್ ಸಿನಿಮಾ ಪ್ರಿಯರಿಗೆ ಖಂಡಿತ ಇಷ್ಟ ಆಗುತ್ತಾ ಅನ್ನೋದೇ ಗೊತ್ತಿಲ್ಲ. ಅದೇ ಕ್ಲಾಸು ಮಾಸು ಲವ್ ಸ್ಟೋರಿ ನೋಡಿ ಬೋರ್ ಆಗಿದ್ದರೆ ಈ ಹಾರರ್ ಕಾಮಿಡಿ ಒಂದು ಫ್ರೆಶ್ ಅನಿಸುತ್ತದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಇನ್ನೂ ಸಾಕಷ್ಟು ಕನ್ನಡ ಸಿನಿಮಾಗಳನ್ನು ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.